ನಮ್ಮ ಮನೆಗೆ ಓಂ ಸಾಖ್ಯಂ ತ್ರಿಕುಸಂಯುಕ್ತಂ ವನ್ನಿನಾಯೋತಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೀಪಂ ಕರಿಷ್ಯಾಮಿ ದೇವಾಯ ಪರಮಾತ್ಮನೇ ರಾಹಿ ಮಾನದ ಕರ್ಪೂರ ದಿವ್ಯ ಜ್ಯೋತಿ ನಮೋಸ್ತುತೆ ಆವಾಹಿತ ಸಂಘ ಸವಾಹಾಯ ಸರ್ವಾಲಂಕಾರ ಪುಷ್ಟಾಯ ನಾರಾಯಣ ಸಮೇತ ಶ್ರೀಮನ್ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಏಕಾರ್ಥ ದೀಪಂ ದರ್ಶಯಾಮಿ ಧೂಪದೀಪಾಂತರ ಮಧ್ಯೆ ಆಚಮನೀಂ ಸಮರ್ಪಯಾಮಿ ಆಚಮನ್ಯಾಂತರ ಮಧ್ಯೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನೆಗೆ ಬಂದಾಳೋ ನಮ್ಮ ಮನೆಗೆ ಬ್ರಹ್ಮಣ ಉಪಹರತಿ ಏಕೈವ ದಧಾತಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾಲಯ ಪ್ರಸಂಖ್ಯ ಸಾಹಿನೇ ನಮೋ ವಯಂ ವೈ ಶ್ರವಣ. ಅಪ್ಪಾಜಿ ಹೇಳ್ತಾನೆ ಇರ್ತಾರೆ ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ. ಹಾಗಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ಆಮೇಲೆ ಲಕ್ಷ್ಮಿಯನ್ನು ನಮಸ್ಕಾರವನ್ನು ಮಾಡೋಣ. ಮೊದಲಿಗೆ 3 ಸತಿ ಎಲ್ರಿಗೂ ಗೊತ್ತು ಸೂರ್ಯ ಪ್ರಾರ್ಥನೆಯನ್ನು ಮಾಡೋಣ. ತದನಂತರ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಹೇಳ್ಕೊಡ್ತೀನಿ. ಎಲ್ರಿಗೂ ಗೊತ್ತಲ್ಲ, ಜೊತೆಯಲ್ಲಿ ಹೇಳಿ ಸೂರ್ಯನ ಪ್ರಾರ್ಥನೆಯನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಯಾವ ರೂಪದಿ ಬಂದು ನಿಲುವೆಯೋ ಯಾವರು ತಿಳಿಯ ಬಲ್ಲರು ಯಾರು ಅರಿಯ ಬಲ್ಲರು. ಶ್ರೀಮಾತ ಅಣ್ಣಯ್ಯ ನಿಮ್ಮೆಲ್ಲರ ಪರವಾಗಿ ಹವಿಸ್ಸನ್ನು ಹಾಕಲಿಕ್ಕೆ ಪ್ರಧಾನ ಕರ್ತೃವಾಗಿ ಇವತ್ತು ನಿಮ್ಮೆಲ್ಲರೂ, ಯಾಕೆಂದರೆ ಎಲ್ಲರೂ ಹಾಕೋಕ್ಕಾಗಲ್ಲ, ಹಾಗಾಗಿ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಶ್ರೀಮಾತ ಅಣ್ಣೆ ಅವರು ಮಹಾಕರ್ತೃವಾಗಿ ಪ್ರಧಾನ ಕರ್ತೃವಾಗಿ ಕೂತ್ಕೋತಾ ಇದ್ದಾರೆ. ಅನಿತಾ ಹರೀಶ್, ಬೆಳಗಾವಿ.
बोलो भारत माता की जय बोलो भारत माता की जय बोलो भारत माता की जय तरम वंदे मातरम वंदे मातरम सर्वकाण्डं द्वयेनाभिर्भुर्वृक्षा ॐ वैश्वराय विद्महे लालीलाय धीमहि तन्नो अग्निः प्रचोदयात् कल्ये शिवे सर्वार्थसाधिके ॐ भुवः स्वाहा ॐ सुवः स्वाहा ॐ भूर्भुवः स्वः प्रजापतये नमः स्वाहा विष्णवे परमात्मने नमः अस्मिन् वासुदेवने ॐ अतिथे नमः गस्वा नमते नमन्नस्पा देवसवितं प्रसादे ॐ आधारशक्तये स्वाहा ॐ कूर्मकालाग्नये स्वाहा ॐ अनन्ताय स्वाहा ಯಜ್ಞ ಕುಂಕುಮಾರ್ಚನೆಯ ಪೂರ್ವಕವಾಗಿ ಯಜ್ಞವನ್ನು ಮಾಡೋಣ. ಅಥರ್ವಣ ವೇದದ ಬಹುಶಕ್ತಿಯುತವಾದಂತಹ ಪ್ರಯೋಗ ಲಕ್ಷ್ಮೀ ಹೃದಯ ರಹಸ್ಯ ಹಾಗೂ ನಾರಾಯಣ ಹೃದಯ ರಹಸ್ಯ. ಕುಂಕುಮಾರ್ಚನೆಗೆ ಇದು ಹೇಗೆ ಬಾಮ್ಮ ಇವತ್ತು ಈ ಪರಮ ಪವಿತ್ರವಾದ ಶಿವರಾತ್ರಿ ಅಮಾವಾಸ್ಯೆಯ ದಿನ ಈ ರಾತ್ರಿಯಲ್ಲಿ ಅದರಲ್ಲೂ ನಿನ್ನ ಪಾದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯವನ್ನು ನನಗೆ ಕೊಟ್ಟಿದೆಯಮ್ಮ. ಇದು ನಿನ್ನ ಕರುಣೆ, ಇದು ನಿನ್ನ ಪ್ರೀತಿ, ಇದು ನಿನ್ನ ಪ್ರೇಮ, ಇದು ನಿನ್ನ ವಾತ್ಸಲ್ಯ ಅಮ್ಮ. ಅದಕ್ಕೆ ನಾನು ಚಿರಋಣಿ ಅಮ್ಮ. ಬಾ ಕೂತ್ಕೊಮ್ಮ, ಇವತ್ತು ನಿನ್ನ ಪಾದ ಕಮಲಗಳಿಗೆ ಕುಂಕುಮಾರ್ಚನೆ ಮಾಡ್ತೀನಿ ಅಂಥೇಳಿ ಅಮ್ಮ ನನ್ನ ಆಹನೆ ಅಂತ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ವಿಜ್ಞಾನ ಸಂಪತ್ಸುಖದಾಂ ಸನಾತನೀಂ ವಿಚಿತ್ರ ವಾಗ್ಭೂತಿಕರೀಂ ಮನೋಹರಾಂ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಅನಂತ ಸೌಭಾಗ್ಯವನ್ನು ಕೊಡು ಅಮ್ಮ. ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ ಕಣೆ ಅಮ್ಮ. ಅನಂತ ಸೌಭಾಗ್ಯ ಸುಖ ಪ್ರದಾಯಿನೀಂ ನಮಾಮ್ಯಹಂ ಭೂತಿಕರೀಂ ಹರಿಪ್ರಿಯಾಂ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಸಮಸ್ತ ಭೂತಾಂತರ ಸಂಸ್ಥಿತ ತ್ವಂ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ತಾಂತ್ರೈ ನಮೋಸ್ತು ಧರ್ಮೋಸ್ತು ಪುರುಷೋತ್ತಮ ವಲ್ಲಭಾಯೈ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಹೇ ದೇವಿ ಭಕ್ತಾನಾಂ ಅಭಯಪ್ರದೇ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಅಚಲಾಂ ಕುರು ಯತ್ನೇನ ಕಲಾಮಯಿ ನಿವೇಶಿತಾಂ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಮುದಾಸ್ತಾಂ ಮತ್ಪಾಲೆ ಪರಮಪದ ಲಕ್ಷ್ಮೀ ಸ್ಫುಟಕಲ ಸದಾ ವೈಕುಂಠ ಶ್ರೀನಿವಾಸುತು ಕಲಾಮೇ ನಯನಯೋ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ವಸೇ ಸತ್ಯೇ ಲೋಕಾದ್ಯಾದಿಶಿ ಮಹಾಲಕ್ಷ್ಮೀ ತ್ವತ್ಕಲಾಮಯಿ ತಿಷ್ಠತು ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಅಜ್ಞಾನ ತಿಮಿರಂ ಹಂತುಂ ಶುದ್ಧ ಜ್ಞಾನ ಪ್ರಕಾಶಿಕ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಹರತು ಕ್ಷಿಪ್ರಂ ತಮಃ ಸೂರ್ಯ ಪ್ರಭಾಯತಾ ವಿತನೋತು ಮಮ ಶ್ರೇಯಸ್ತ್ವತ್ಕಲಾಮಯಿ ಸಂಸ್ಥಿತ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಅಮ್ಮ, ನೀನು ಬಂದಾಗ ಎರಡು ಕಡೆಗೆ ಬರಬೇಕು. ಒಂದು ನನ್ನ ಮನೆಗೆ ಬರಬೇಕು, ಇನ್ನೊಂದು ನನ್ನ ಹೃದಯಕ್ಕೆ ಬರಬೇಕು. ಯಾಕೆಂದರೆ ಇಹದ ಜೀವನನೂ ಚೆನ್ನಾಗಿರ್ಬೇಕಲ್ಲ. ಅದಕ್ಕೆ ನಿನ್ನ ನನ್ನ ಮನೆಗೂ ಬಾ. ಬರೀ ಇಹದ ಜೀವನ ಚೆನ್ನಾಗ್ಬಿಟ್ರೆ ನನ್ನ ಜೀವನದ ಸಾರ್ಥಕತೆಯೂ ಆಗಬೇಕಲ್ಲ. ಅದಕ್ಕೆ ನನ್ನ ಹೃದಯಕ್ಕೂ ಬಾ, ಎರಡೂ ಕಡೆಗೆ ಬಾ ಅಮ್ಮ. ಸ್ಥಿರಾ ಭವ ಮಹಾಲಕ್ಷ್ಮಿ ನಿಶ್ಚಲಾ ಭವ ನಿರ್ಮಲೆ ಸ್ವಾಹಾ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ.
प्रसन्ने कमले देवी प्रसन्न हृदया भव स्वाहा ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂದರೆ ಜರ್ತಾರಿ ಸೀರೆ ಉಟ್ಕೊಂಡು ಕೈಯಲ್ಲಿ ಕಮಲದ ಹೂವು ಇಟ್ಕೊಂಡು ಬರ್ತಾಳೆ ಅಂತಲ್ಲ. ಆ ಥರ ಬರುವುದು ಬರೀ ಟಿ ವಿ ಸೀರಿಯಲಲ್ಲಿ ಸಿನಿಮಾದಲ್ಲಿ ಮಾತ್ರ. ಲಕ್ಷ್ಮಿ ಮನೆಗೆ ಬರುವುದು ಸಂಪತ್ತಿನ ರೂಪದಲ್ಲಿ, ಆಯಸ್ಸಿನ ರೂಪದಲ್ಲಿ, ಆರೋಗ್ಯದ ರೂಪದಲ್ಲಿ, ನೆಮ್ಮದಿಯ ರೂಪದಲ್ಲಿ, ಶಾಂತಿಯ ರೂಪದಲ್ಲಿ, ಸಾಮರಸ್ಯದ ರೂಪದಲ್ಲಿ ಬರ್ತಾಳೆ. ಮನೆ ಬದಲಾಗ್ಬಿಡತ್ತೆ, ಗೊತ್ತೇ ಆಗಲ್ಲ ನಮ್ಗೆ ಅವಳು ಬಂದಿದ್ದಾಳೆ ಅಂತ. ಮನೆ ಎಲ್ಲ ಬದಲಾಗ್ತಾ ಇದೆ. ಯಾಕೆ ಬದಲಾಯಿತು? ಅವಳು ಬಂದಿದ್ದಾಳೆ, ಗೊತ್ತಾಗಲ್ಲ. ಅದಕ್ಕೆ ಕೇಳ್ತಾ ಇರಬೇಕು, ಅಮ್ಮ ನೀ ಬಂದಿದೀಯ ಅಂತ ಗೊತ್ತೇ ಆಗಲ್ವಲ್ಲೇ ನನಗೆ. ಅಮ್ಮ ನೀ ಬಂದಿದ್ದೀನಿ ಅಂತ ನನಗೆ ನೀನೇ ಹೇಳ್ಕೊಡೆ ಅಮ್ಮ. ನ ಜಾನೆ ಪರಮಂ ರೂಪಂ ಮಾತರ್ಮೆ ಸಂಪ್ರದರ್ಶಯ. ಅಮ್ಮ ನೀ ಬರಬೇಕು, ಬೇಗ ಬರಬೇಕು. ಯಾವ ವೇಗದಲ್ಲಿ ಬರಬೇಕು? ಪ್ರಪಂಚದಲ್ಲಿ ಅತಿ ವೇಗವಾದ ಯಾವುದು? ಬೆಳಕಲ್ಲ, ಮನೋವೇಗ. ಇವಾಗ ಕೂತ್ಕೊಂಡು ಇಲ್ಲಿ ಚಂದ್ರಲೋಕ ಅಂದರೆ ಹೊರಟೋಗಿರ್ತೀವಿ, ಒಂದು ಕ್ಷಣನೂ ಇಲ್ಲ ಮುಗಿಸೋದ್ರೊಳಗೆಯ. ಅದರಿಂದ ಅಮ್ಮ ನೀನು ನನ್ನ ಮನೆಗೆ ಮನೋವೇಗದಲ್ಲಿ ಬಾ. ಆವಿರ್ಭವ ಮನೋವೇಗ ಶೀಘ್ರಮಾಗಚ್ಚ ಮೇ ಪುರಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಮತ್ಸನ್ನಿಧಿಂ ಸಮಾಗಚ್ಚ ಮದಾಹಿತ ಕೃಪಾರಸತ್ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಪ್ರಸೀದ ಶ್ರೇಯಸಾಂ ದೋಗ್ರಿ ಲಕ್ಷ್ಮೀರ್ಮೇ ನಯನಾಗೃತ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ಇನ್ನು ಮುಂದಕ್ಕೆ ಯಾವಾಗಲೂ ನೀನು ನನ್ನ ಮನೇಲೇ ಇರಬೇಕಮ್ಮ. ಅತ್ರೋಪವಿಶ್ಯ ಲಕ್ಷ್ಮೀ ಸ್ತಂ ಸ್ಥಿರಾ ಭವ ಹಿರಣ್ಮಯಿ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಮಗು ನಿನ್ನ ಮನೇಲೇ ಇರ್ತೀನಿ, ಆದರೆ ಎಷ್ಟು ದಿನ ಇರಬೇಕು ಅಂತಲೂ ಅವರು ಹೇಳಿಬಿಡು ಅಂತ ಕೇಳ್ತಾಳೆ ಲಕ್ಷ್ಮಿ. ಆಗ ನೀನೇನು ಹೇಳಬೇಕು? 1 ವರ್ಷನಾ, 2 ವರ್ಷನಾ, ಈ ಜನ್ಮ ಇರುವವರೆಗೆ ಅಂತನಾ? ಅಲ್ಲ, ಅದನ್ನು ಋಷಿ ಹೇಳ್ಕೊಡ್ತಾನೆ ಏನು ಕೇಳಬೇಕು ಅಂತ. ಅಮ್ಮ ಎಲ್ಲಿಯವರೆಗೆ ಪ್ರಪಂಚದಲ್ಲಿ ವೇದಗಳಿರುತ್ತೆ, ಎಲ್ಲಿಯವರೆಗೆ ಪ್ರಪಂಚದಲ್ಲಿ ನಿನ್ನ ಹೆಸರಿರುತ್ತೆ, ಎಲ್ಲಿಯವರೆಗೆ ಪ್ರಪಂಚದಲ್ಲಿ ನಾರಾಯಣನ ಹೆಸರಿರುತ್ತೆ, ಅಲ್ಲಿವರೆಗೂ ನನ್ನ ಮನೆಯಲ್ಲಿ ಇದ್ಬಿಡು. ಯಾವತ್ತಿಷ್ಟಂತಿ ವೇದಾಶ್ಚ ಯಾವತ್ತಂ ನಾಮ್ನ ತಿಷ್ಠತಿ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಯಾವದ್ ವಿಷ್ಣುಶ್ಚ ಯಾವತ್ವಂ ತಾವತ್ ಕೃಪಾಮಯಿ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ವಿಧೀನಾಹಂ. ಅಮ್ಮ ನೀನು ಬಂದೇ ಬರ್ತೀಯ. ಯಾಕೆ ಗೊತ್ತಾ? ಯಾವ ತಾಯಿಯೂ ಕೂಡ ಮಗನ ಗುಣಗಳನ್ನು ನೋಡಿ ಬರಲ್ಲಮ್ಮ. ತಾಯಿ ಮಾತು ಹೇಗಿರುತ್ತಮ್ಮ? ತಾಯಿಯ ಹೃದಯ ಹೇಗಿರುತ್ತಮ್ಮ? ಇಡೀ ಜಗತ್ತೇ ಮಗನನ್ನು ಬೈತಾ ಇದ್ರು, ತಾಯಿಯ ಹೃದಯ ಏನು ಹೇಳುತ್ತೆ? ಪಾಪ ಅದಕ್ಕೆ ಗೊತ್ತಾಯ್ತೋ ಇಲ್ವೋ, ಏನೋ ಮಾಡ್ಕೊಂಬಿಡ್ತೋ, ಮುಂದಕ್ಕೆ ಸರಿ ಹೋಗುತ್ತೆ ಅದು. ಹೀಗನ್ನುವ ಹೃದಯ ತಾಯಿಗೆ ಮಾತ್ರಮ್ಮ. ಇನ್ನು ಜಗತ್ತಿನಲ್ಲಿ ಇನ್ಯಾರ ಹೃದಯವೂ ಹೀಗಾಗಲ್ಲಮ್ಮ, ಅನ್ನಲ್ಲಮ್ಮ. ಅಂದಮೇಲೆ ನೀ ನನ್ನ ತಾಯಿ ಅಲ್ವೇನೆ ಅಮ್ಮ? ನನ್ನ ಗುಣಗಳನ್ನು, ದೋಷಗಳನ್ನು ನೋಡಿ ನೀ ಬರ್ತೀಯೇನೆ ಅಮ್ಮ? ಇಲ್ಲ, ಆದರೂ ನೀನು ಓಡೋಡಿ ಬರ್ತೀಯ, ಮಗು ಕಂದ ಅಂತ ಬರ್ತೀಯಮ್ಮ. ಯಾಕೆ ಅಂದರೆ ನೀನು ನನ್ನ ಅಮ್ಮ, ನಾನು ನಿನ್ನ ಕಂದ. ವಿಧೀನಾಹಂ ಸ್ಪೃಷ್ಟಶ್ಚೈನ್ಯಸ್ಯಾತವ ದಯಾಲುತ ಅಮಯೋ ವಾನ ಸ್ಪೃಷ್ಟಶ್ಚೇದೌಷಧಸ್ಯ ವೃತೋದಯ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ವಿಷ್ಣುಪ್ರಿಯೇ ತ್ವಂ ಭವದೀಪ್ಯಮಾನ ವಾಗ್ದೇವತಾ ಮೇ ವದನೆ ಪ್ರಸನ್ನ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಸರ್ವಪ್ರವರ್ಣವೃಷ್ಟಿಂ ಕುರು ಮೇ ಗೃಹೇಶಿ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ ಸ್ವಾಹ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಕಲ್ಯಾಣ
वृद्धिं कुरु मे गृहे श्रीः स्वाहा ॐ श्री महालक्ष्मै नमः विभूति वृद्धिं कुरु मे गृहे श्रीः स्वाहा ॐ श्री महालक्ष्मै नमः अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः ध्याये लक्ष्मीं प्रहसितमुखीं कोटिबालार्कभासां विद्युद्वर्णां भरवरधरां भूषोणाढ्यां सुशोभां स्वाहा ॐ श्री महालक्ष्म्यै नमः ॐ श्री महालक्ष्मै स्वाहा ॐ श्री महालक्ष्म्यै नमः ॐ श्री महालक्ष्मै स्वाहा ॐ श्री महालक्ष्म्यै नमः नारायणाय विद्महे वासुदेवाय धीमहि तन्नो विष्णुः प्रचोदयात् सर्वालङ्कारपूजिताय नारायणसमेत श्री महालक्ष्मीदेवताभ्यो नमः ಈಗ 10 ನಿಮಿಷಗಳ ಕಾಲ ನಾರಾಯಣ ಹೃದಯ ರಹಸ್ಯ. ಲಕ್ಷ್ಮೀ ಹೃದಯ ರಹಸ್ಯಕ್ಕೆ 1.5 ಗಂಟೆ ಆಯಿತು ಅಪ್ಪಾಜಿ. ನಾರಾಯಣ ಹೃದಯ ರಹಸ್ಯ 10 ನಿಮಿಷನಾ ಅಂತಂದ್ರೆ ಯಾವಾಗಲೂ ಹಾಗೆ, ಹಿಂದೇನೂ ಆಗಲೇ ಈಗಲೂ ಹಾಗೆ ಮುಂದೇನೂ ಹಾಗೆ. ಏನು, ನೀನೇನಾದ್ರು ಹೋಗಿ ನಿಮ್ಮ ಅಪ್ಪನ್ನೇನಾದ್ರು ಕೇಳಿದ್ರೆ ಅವ್ರು ಕೇಳೋದು ಒಂದೇ ಮಾತು, ನಿಮ್ಮ ಅಮ್ಮಂಗೆ ಹೇಳಿದೆಯೇನೋ ಹೂ ಅಂದಿದ್ದಾಳ ಅಂತ. ಹ್ಞೂ ಡ್ಯಾಡಿ, ಅಮ್ಮ ಹೂ ಅಂದಿದ್ದಾಳೆ ಅಂದರೆ ಸಾಕು, ಒಂದೇ ಮಾತು ಕೇಳ್ತಾನೆ, ಏನೇ ನೀ ಹಿಂದಿದೀಯಾ? ಹೂ ಕಂಡ್ರೆ ನಾನೇ ಹೇಳಿದ್ದೀನಿ ಅಂದ ತಕ್ಷಣ ಅವನು ಇನ್ನೇನು ಕೇಳಲ್ಲ, ಕೂತು ಬಿಡ್ತಾನೆ. ತಂದೆದು ಬಹಳ ಸುಲಭ, ಅವನು ಕೇಳೋದು ಒಂದೇ, ನಿಮ್ಮಮ್ಮ ಒಪ್ಕೊಂಡಿದ್ದಾಳ ಅಂತ. ಈ ಅಮ್ಮನ ಒಪ್ಸೋದು ಬಹಳ ಕಷ್ಟ. ಅದಕ್ಕೆ ಲಕ್ಷ್ಮೀ ಹೃದಯ ರಹಸ್ಯ 1.5 ಗಂಟೆ, ನಾರಾಯಣ ಹೃದಯ ರಹಸ್ಯ 10 ನಿಮಿಷ. ಅಮ್ಮ ಹೂಂದಾಗಿದೆ, ಇವಾಗ ಅಪ್ಪನ ಹತ್ರ ಹೋಗಿ ತಗೊಳ್ಳೋದು ನಾರಾಯಣ ಹೃದಯ ರಹಸ್ಯ. 5 ಸರಿ ನನ್ನ ಜೊತೆ ಓಂ ನಮೋ ನಾರಾಯಣಾಯ ಅಂತ ಹೇಳು. ಓಂ ನಮೋ ನಾರಾಯಣಾಯ ಸ್ವಾಹಾ. ಓಂ ನಮೋ ನಾರಾಯಣಾಯ ಭಾವಾರ್ಥಕೃದ್ಭಾವಾತೀತೋ ಭವ ಸೌಖ್ಯಪ್ರದೋ ಭವ ತ್ವನ್ಮಾಯ ಮೋಹಿತಂ ವಿಶ್ವಂ ತ್ವಯೈವ ಪರಿಕಲ್ಪಿತಂ ಸ್ವಾಹಾ. ಓಂ ನಮೋ ನಾರಾಯಣಾಯ ನೀನೇನು ಮಾಡಬೇಡ, ಕನಿಷ್ಠ ಈ ಪುಸ್ತಕ ತಗೊಂಡು ಹೋಗಿ ಮನೆಯಲ್ಲಿ ಇಡು ಸಾಕು. ಮನೆಯಲ್ಲಿರುವ ಎಲ್ಲ ನೆಗೆಟಿವಿಟಿ, ನೆಗೆಟಿವ್ ವೈಬ್ರೇಷನ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ತಾನಾಗೆ ಹೋಗುತ್ತೆ. ಎಂತಹ ಶ್ರೇಷ್ಠ ಪರಿಶ್ರಮದ ಫಲವನ್ನು ನಮಗೆ ಕೊಟ್ಟಿದ್ದಾರೆ ಅಥರ್ವಣ ವೇದದ ಋಷಿಗಳು. ಯತ್ರೈತತ್ ಪುಸ್ತಕಂ ತಿಷ್ಟೇ ಲಕ್ಷ್ಮೀನಾರಾಯಣಾತ್ಮಕಂ ಭೂತ ಪೈಶಾಚ ಬೇತಾಲಂ ಭಯಂ ತತ್ರ ನ ಜಾಯತೆ ಸ್ವಾಹಾ. ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಸ್ವಾಹಾ. ಓಂ ನಮೋ ನಾರಾಯಣಾಯ सुधान्यवृद्धिं कुरु मे गृहेशि कल्याणवृद्धिं कुरु मे गृहेशि विभूतिवृद्धिं कुरु मे गृहेशि. ಜೈ ಶ್ರೀ ಮಾತಾ. ಈಗ ಮಾತೃ ಪೂಜೆ ಆಗುತ್ತೆ. ಯಾರ್ಯಾರು ಇಲ್ಲಿ ಹವಿಸ್ಸಾಕಕ್ಕೆ ಕೂತಿರ್ತಾರೋ ಅವರನ್ನು ಲಕ್ಷ್ಮೀ ರೂಪಿಣಿಯಾಗಿ ಈಗ ಪೂಜೆ ಆಗುತ್ತೆ.
हिरण्मयीं लक्ष्मीं जातवेदो महावह तां महावह जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहं गन्धद्वाराम्बुरादर्श नित्यपुष्टां करीषिणीम् ईश्वरीगं सर्वभूतानां तामियोपह्वये मातरं पद्ममालिनीम् आपसृजन्तु सिग्नानि चिक्लेतवत्करणीं सुवर्णां हेममालिनीं सूर्यां हिरण्मयीं लक्ष्मी जातवेदो महावह पद्मासने पद्महूरो पद्माक्षी पद्मसंभवे तम्मां भजस्व पद्माक्षी येन सौख्यं लभाम्यहम् अश्वधायी च गोधायी धनदायी महाधने धनं मे जुषतां देवी सर्वकामाश्च देहि मे पद्मासने पद्मविपद्मपत्रे पद्मालये पद्मदलायताक्षी विश्वत्रिनेत्रां भजेऽहमाम्बां जगदीश्वरीं ताम् ಎಲ್ಲರೂ ಹೇಳಿ दिवसावसादे इवोरच्छिद्रवोपमन्त्राः कः वः वस्तोष्पदे विश्वा उपान्यं विश्वं वस्त्रद्वयं समर्पयामि स्वाहा ॐ इमं वस्त्राणि पिवसावसादे इवोरच्छिद्रवोपमन्त्राः कः वः वस्तोष्पदे मङ्गले शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते विन्देयं पुरुषादहं यश्चते प्रयतो भूत्वा जुयाज्यमन्वां शिवः पञ्चदरश्चञ्च श्रीकामत्वरतं जपेत् पद्मां धनमग्निर्धनर्वायो धनं सूर्यो धनं वसुः बृहस्पतिर्धन सोमं पिबतुरुत्रः सोमं दस्य सोमिनो मह्यं ददातु त्रञ्च मे शोश्च मे प्रशोश्च मे क्षीरञ्च मे लयश्च मे ऋतञ्च मे मयकाम ಮಾತೆಗೆ ಪಟ್ಟೆ ಸೀರೆ ಹೊದಿಸುತ್ತಾ ರೇಷ್ಮೆ ವಸ್ತ್ರ ಮಡಿಯಲಿ ಅರ್ಪಿಸುತ್ತಾ ಶ್ರೀಮಾತೆಗೆ ಪಟ್ಟೆ ಸೀರೆ ಹೊದಿಸುತ್ತಾ ರೇಷ್ಮೆ ವಸ್ತ್ರ ಮಡಿಯಲಿ ಅರ್ಪಿಸುತ್ತಾ ಬೆಲ್ಲ ಕೊಬ್ಬರಿ ವಿವಿಧ ಫಲಗಳ ಜೊತೆಗಿಟ್ಟು ಮಡಿಲಕ್ಕಿಯ ಬೊಗಸೆ ಸಹಿತದಿ ಉಡಿಗಿಟ್ಟು ಜಗದಂಬೆಯ ಅರ್ಚಿಸಿ ಸ್ತುತಿಸುತ್ತಾ ಮನವಿಟ್ಟು ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಧ್ಯಾನವು ಮಂಗಳಕ್ಕೆ ಪೂಜ್ಯ ಅಪ್ಪಾಜಿಯ ನಲ್ಮೆಯಲಿ ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಪಾದವು ಮಂಗಳಕ್ಕೆ ಮಂಗಳವು
अप्पाजि प्रचोदयातु। ॐ सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः, सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। अम्मा सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। लोका समस्ता सुखिनो भवन्तु, लोका समस्ता सुखिनो भवन्तु, लोका समस्ता सुखिनो भवन्तु, समस्त सन्मङ्गलानि भवन्तु। ॐ शान्ति शान्ति शान्तिः। हरिः ॐ तत्सतु। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ, ಶ್ರೀ ಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ, ಶ್ರೀ ಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ, ಶ್ರೀ ಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ. श्रीधर हृदय विराजिति देविये, श्रीधर हृदय विराजिति देविये, देवी ಎಂದರೆ ಕೋಟಿ ವರಗಳ ಕೊಡುವ ಶ್ರೀದೇವಿ ಮಹಾಲಕ್ಷ್ಮಿಯೇ, ಅಮ್ಮ ಶ್ರೀದೇವಿ ಮಹಾಲಕ್ಷ್ಮಿಯೇ. ಪಕ್ಷಿವಾಹನ ಶ್ರೀ ವಿಷ್ಣುವಿನ ರಸಿ ರಕ್ಷಿಸೆಮ್ಮನೆಂದು ಬೇಡುವೆ ನಮ್ಮ. ಪಕ್ಷಿವಾಹನ ಶ್ರೀ ವಿಷ್ಣುವಿನ ರಸಿ ರಕ್ಷಿಸೆಮ್ಮಮ್ಮ. ಅಕ್ಷಯ